ಸ್ಫೋಟ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಪೀಣ್ಯದ ಆಂಧ್ರಹಳ್ಳಿ ಬಳಿ ಘಟನೆ ನಡೆದಿರುವಂತದ್ದು. ಮೂಲತಃ ಮಡಿಕೇರಿಯ ಜನಾರ್ದನ್ ಸ್ಥಿತಿ ಗಂಭೀರವಾಗಿದೆ. ಸಿಲಿಂಡರ್ ಸ್ಫೋಟಗೊಂಡು ಓರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಪೀಣ್ಯದ ಆಂಧ್ರಹಳ್ಳಿ ಬಳಿ ನಡೆದಂತಹ ಈ ಘಟನೆ. ಮೂಲತಃ ಮಡಿಕೇರಿಯ ಜನಾರ್ದನ್ ಸ್ಥಿತಿ ಗಂಭೀರವಾಗಿದೆ. ಸೇನೆಯಿಂದ ನಿವೃತ್ತಿ ಬಳಿಕ ಬೆಂಗಳೂರಿನಲ್ಲಿ ವಾಸವಿದ್ರು ಅವರು. ನಿವೃತ್ತಿ ನಂತರ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇದ್ರು. 10 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂಥ ಜನಾರ್ದನ್ ರಜೆ ಹಿನ್ನೆಲೆ ನಿನ್ನೆ ಊರಿಗೆ ಹೋಗಲು ಸಿದ್ಧರಾಗಿದ್ರು. ಜನಾರ್ದನ್ ಟೀ ಕುಡಿಯೋದಕ್ಕಂತೇಳಿ ಸ್ಟವ್ ಹಚ್ಚಿದಾಗ ಸಿಲಿಂಡರ್ ಸ್ಫೋಟಗೊಂಡಿದೆ. ವಿಕ್ಟೋರಿಯಾದಲ್ಲಿ ಐಸಿಯುನಲ್ಲಿ ಜನಾರ್ದನ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗೆ ಕಮಾಂಡೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಸಿದ್ಧತೆ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಬಾಂಬೆಯಿಂದ ಪುತ್ರ ಬಂದ ನಂತರ ಶಿಫ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರು ಸೇನೆಯ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲೇ ವಾಸವಾಗಿರ್ತಾರೆ. ಎಲ್ಲ ಹೊರಗಡೆ ಹೋಗ್ಬೇಕು ಅಂತೇಳಿ ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ಗ್ಯಾಸ್ ಸ್ಟವ್ ಅನ್ನ ಆನ್ ಮಾಡಿದಾಗ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಈಗ ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಗಳಿಂದ ಸಾವು ನೋವುಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಹಾಗಾದ್ರೆ ಸಿಲಿಂಡರ್ನ ಬಳಕೆ ಹೇಗೆ ಮಾಡಬೇಕು ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಜನರಿಗೆ ಅರ್ಥ ಆಗ್ತಾ ಇಲ್ವೋ, ಅಥವಾ ಸಿಲಿಂಡರ್ಗಳದ್ದೇ ಏನಾದರೂ ಮಿಸ್ಟೇಕ್ಸ್ ಇದೆಯಾ? ಈಗ ಒಂದಲ್ಲ 2 ತಿಂಗಳಿನಲ್ಲಿ ಸಾಕಷ್ಟು ಪ್ರಕರಣಗಳು ಬಂದೇ ಬರ್ತವೆ. ಅದು ಬೆಂಗಳೂರಿನಲ್ಲೇ ಜಾಸ್ತಿ ಬರ್ತಾ ಇರುವಂತ ಸಿಲಿಂಡರ್ ಸ್ಫೋಟದಿಂದ ಮಗು ಸತ್ತೋಯ್ತು, ತಾಯಿ ಸತ್ತೋಯ್ತು, ಮನೆಯಲ್ಲಿ ವಸ್ತುಗಳೆಲ್ಲಾದ್ರೂ ಚಲ್ಲಾಪಿಲಿಯಾಗಿ ಮನೆಯೇ ಸುಟ್ಟೋಯ್ತು. ಈ ತರ ವಿಷಯಗಳು ದಿನನಿತ್ಯ ಕೂಡ ಬರ್ತಾನೆ ಇರುತ್ತೆ. ಅದು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ. ಒಳಗಡೆ ಇದ್ವಿ 8:20ರಲ್ಲಿ ಸೌಂಡ್ ಬಂದಿದ ತಕ್ಷಣ ನಾವು ಆಚೆಗಡೆ ಬಂದ್ವಿ. ಫುಲ್ಲು ಹೊಗೆ ತುಂಬಿದ್ರಿಂದ ನಮ್ಮ ಜನಗಳು ಅಷ್ಟೊತ್ತಿಗೆಲ್ಲ ತುಂಬಿ ನಮ್ಮನ್ನ ಆಚೆಗಡೆ ಕಳಿಸ್ಬಿಟ್ರು. ಆಮೇಲೆ ಅವ್ರನ್ನ ಕರ್ಕೊಂಡೋದ್ರು, ಆಸ್ಪತ್ರೆಗೆ ಸೇರಿಸಿದ್ರು. ಮನೆ ಎಲ್ಲ ಅದೇ ಹಿಂಗಾಗಿದೆ. ಆಮೇಲೆ ನಾನು ಆಚೆಗಡೆ ಆಮೇಲೆ ನೋಡಿ ಬೆಳಗ್ಗೆ ನಾವು ರಾತ್ರಿ 2:30ವರೆಗೂ ಇಲ್ಲೇ ಇದ್ವಿ. ನೋಡಿ ಇಲ್ಲಿ ಪೊಲೀಸರು ಎಲ್ಲರೂ ಬಂದರು, ಫೈರ್ ಇಂಜಿನ್ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮಗೆ ಪರಿಹಾರ ಬೇಕು. ಅವ್ರಿಗೆ ಸೀರಿಯಸ್ ಆಗಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲೆರಡು ಮನೆ, ಒಟ್ಟು 5 ಮನೆಗೂ ಡ್ಯಾಮೇಜ್ ಆಗಿದೆ. 5 ಮನೆ. ಇದು ಇದು ಬೇರೆ, ಅದು ಬೇರೆ. ನೀವು ಈ ಮನೆಯಲ್ಲಿ ನಾನು ಈ ಪಾಪು ಇದ್ವಿ. ಸೌಂಡ್ ಬಂದಾಗ ನಾವು ಆಚೆಗಡೆ ಬಂದ್ವಿ. ಆವಾಗ ಫುಲ್ಲು ಹೊಗೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 3 ಮನೆಗಳು ಧ್ವಂಸವಾಗಿರುವಂತದ್ದು. ಇಲ್ಲಿದ್ದಂತಹ ಜನಾರ್ದನ್ ಅನ್ನುವಂತಹ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿರುವಂತಹ ಒಂದು ಘಟನೆ ನಡೆದಿದೆ. ಬ್ಯಾಡ್ರಳ್ಳಿಯ ಆಂಧ್ರಹಳ್ಳಿ ಒಂದು ಪ್ರದೇಶದಲ್ಲಿ, ಅಂದ್ರೆ ಆ ಒಂದು ಏರಿಯಾದಲ್ಲಿ ನಿನ್ನೆ ರಾತ್ರಿಯ ವೇಳೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈಗ ನಾವು ಸ್ಥಳದಲ್ಲಿದ್ದೀವಿ. ಆಂಧ್ರಹಳ್ಳಿಯ ಈ ಒಂದು ಮನೆಯಲ್ಲಿ ನಿನ್ನೆ ರಾತ್ರಿ ಈ ಮನೆಯಲ್ಲಿದ್ದಂತಹ ಏನಿದ್ದಾರೆ ವ್ಯಕ್ತಿಗಳೇನಿದ್ದಾರೆ ಅವರು ಬಂದು ಸ್ಟವ್ ಅನ್ನ ಹಚ್ಚುವಂತಹ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ ಆಗಿರೋದು ಗೊತ್ತಿರೋದಿಲ್ಲ. ಏಕಾಏಕಿ ಆ ಗ್ಯಾಸ್ಗೆ ಬೆಂಕಿ ತಗುಲಿದ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ನಂತರ ಈ ಒಂದು ಪ್ರದೇಶದಲ್ಲಿ, ಅಂದ್ರೆ ಇಲ್ಲಿದ್ದಂತಹ ಅಕ್ಕಪಕ್ಕದ 3-4 ಮನೆಗಳಿಗೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಇಲ್ಲಿದ್ದಂತಹ ಜನಾರ್ದನ್ ಅನ್ನುವಂತಹ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿದೆ. ಮತ್ತು ಮನೆಯ ಮಾಲಕಿ ಏನಿದ್ದಾರೆ, ಅಂದ್ರೆ ವಿಜಯ ಅವರು ಏನಿದ್ದಾರೆ, ಅವರ ಮನೆಗೂ ಕೂಡ ಸಾಕಷ್ಟು ಒಂದು ಹಾನಿಯಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ರೀತಿಯಾದಂತಹ ಒಂದು ಘಟನೆಯಿಂದಾಗಿ ಮನೆ ಮಾಲೀಕರು ಕೂಡ ಸಾಕಷ್ಟು ಒಂದು ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಅವರು ಕೂಡ ಈಗಾಗಲೇ ಇದರ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಗೆ ನಿನ್ನೆ ಘಟನೆ ನಡೆದ ಬಳಿಕ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳೇನಿದ್ದಾರೆ ಇಲ್ಲಿ ಇರುವಂತಹ ಜನರನ್ನ ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಇದರ ಬಗ್ಗೆ ಒಂದು ದೂರನ್ನ ದಾಖಲಿಸಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾಡ್ರಳ್ಳಿ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ನವಾಜ್ ಜೊತೆ ಅಭಿಷೇಕ್ ಜಯಶಂಕರ್, ಅಶ್ವವೇಗ ನ್ಯೂಸ್.